ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಇದು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದು ಸಣ್ಣ ರವೆ ಹಾಕ್ಕೊಳ್ಳೋರು ಅರ್ಧ ಮೈದಾ ಅರ್ಧ ಸಣ್ಣ ರವೆ ಹಾಕ್ಕೋಬೋದು. 1 ಚಿಟಿಕೆ ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ, ಎಣ್ಣೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಇದು ಹೂರಣಕ್ಕೆ 1 ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. 1/4 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದ ಕ್ವಾಂಟಿಟಿ ಬೇಳೆಗಿಂತಲೂ ಸ್ವಲ್ಪನಾದ್ರು ಜಾಸ್ತಿ ಇರಬೇಕು, ಪಾಕ ಚೆನ್ನಾಗಿ ಬರುತ್ತೆ. ನೀವು ಕಾಯಿ ಹಾಕೋದಾದರೆ ತೆಂಗಿನಕಾಯಿನ 1-2 ಟೇಬಲ್ ಸ್ಪೂನಷ್ಟು ಕಾಯಿ ಹಾಕ್ಕೊಂಡು ಬೆಲ್ಲದ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಏಲಕ್ಕಿ ಕಾಯಿ 2 ಮತ್ತು ಒಣಶುಂಠಿ ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು. ಚೆನ್ನಾಗಿರುತ್ತೆ ಒಣಶುಂಠಿ ಹಾಕಿದ್ರೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಹಿಟ್ಟು ಕಲಸೋದಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಮೈದಾ ಹಿಟ್ಟು, ಸ್ವಲ್ಪ ಅರಿಶಿನ, 1 ಚಿಟಿಕೆ ಉಪ್ಪು ಹಾಕಿ ಕೈನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು. ಈ ರೀತಿ ಸ್ವಲ್ಪ ತೆಳ್ಳಗೆ ಇರಬೇಕು ಹಿಟ್ಟು. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿರಬೇಕು. ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಸ್ವಲ್ಪ ಮಿದ್ದಬೇಕು. ಈ ರೀತಿ ಚೆನ್ನಾಗಿ ಎಣ್ಣೆ ಎಲ್ಲ ಮೈದಾಕ್ಕೆ ಹಿಡಿಯೋ ಹಾಗೆ ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ಬೇಕಿದ್ರೆ ಇದ್ರ ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು 3 hours ಅಥವಾ 2 hours ಆದರೂ ಬಿಡಿ. ಅಷ್ಟರಲ್ಲಿ ಪಾಕನ ತಯಾರಿಸ್ಕೊಳ್ಳೋಣ. ಬೇಳೆನ ತೊಳ್ಕೊಂಡು 1 ಕಪ್ ಬೇಳೆಗೆ 4 ಕಪ್ನಷ್ಟಾದರೂ ನೀರು ಹಾಕ್ಕೋಬೇಕು. ನೀವು ಹಿಡಿದು ನೋಡಿದ್ರೆ 1-2 ಇಂಚಷ್ಟಾರು ನೀರಿರಬೇಕು ಮೇಲೆ. ಇದಕ್ಕೆ ಚೂರು ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಬೇಯಕ್ಕೆ ಇಟ್ಕೊಳ್ಳಿ. ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಕೊಳ್ಳಿ. ಈ ರೀತಿ ಕುದಿಯೋಕ್ಕೆ ಬಂದಾಗ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಸಣ್ಣಗಿಡಬೇಕು. ಈ ರೀತಿ ಬೇಳೆ ಒಡಿಬಾರ್ದು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಪೂರ್ತಿಯಾಗಿ ಬೇಳೆ ಬೇಯೋವರೆಗೂ ಸಿಮ್ನಲ್ಲೇ ಬೇಯಿಸ್ಕೊಳ್ಳಿ. ಮಧ್ಯದಲ್ಲಿ ಒಂದೊಂದು ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆಕ್ ಮಾಡ್ಕೊತಾ ಇರಬೇಕು. ಬೇಳೆ ಬೇಯಿಸೋದ್ರಲ್ಲೇ ಇರೋದು ಒಬ್ಬಟ್ಟದು. ತುಂಬ ನೀಟಾಗಿ ಬೆಂದಿರಬೇಕು ಬೇಳೆ, ಬಟ್ ಒಡಿಬಾರ್ದು ಬೇಳೆ. ನೀರು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಮಧ್ಯದಲ್ಲೂ ಪೂರ್ತಿ ಬೆಂದಿದೆ. ಈ ರೀತಿ ಪೂರ್ತಿ ಬೆಂದ ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೀರನ್ನ ಡ್ರೈನ್ ಮಾಡ್ಕೊಳ್ಳಿ. ಈ ರೀತಿ ಡ್ರೈನ್ ಮಾಡಿಕೊಂಡು ಅದೇ ಪಾತ್ರೆಗೆ ಬೇಳೆನ ಹಾಕ್ಕೊಳ್ಳಿ. ಇದನ್ನು ಸಾರು ಹೇಗೆ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬೇಳೆನ ಈ ರೀತಿ ಕುದಿಯೋಕೆ ಇಟ್ಬಿಟ್ಟು ಬೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಬೇಳೆ ಕ್ಲೀನಾಗಿ ಬೆಂದಿರಬೇಕು. ಮಧ್ಯದಲ್ಲಿ ಬೆಂದಿಲ್ದಲೇ ಸುತ್ತ ಬೆಂದಿದ್ರೂ ಚೆನ್ನಾಗಾಗಲ್ಲ, ರುಬ್ಬಕ್ಕಾಗಲ್ಲ. ಅಷ್ಟರಲ್ಲಿ ಇದು ಏಲಕ್ಕಿ ಮತ್ತು ಒಣಶುಂಠಿನ ಪುಡಿ ಮಾಡ್ಕೊಳ್ಳೋಣ. ಒಂದು ಅರ್ಧದಷ್ಟು ಶುಂಠಿ ಹಾಕ್ಕೊಂಡು ಕ್ಲೀನಾಗಿ ಪುಡಿ ಮಾಡ್ಕೊಳ್ಳಿ. ಈ ರೀತಿ ಇದು ಬೆಲ್ಲ ಮತ್ತು ಬೇಳೆ ಎಲ್ಲ ಹೊಂದ್ಕೊಂಡ್ಮೇಲೆ ಪೂರ್ತಿ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ. ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ಗಟ್ಟಿಯಾದಷ್ಟು ಪಾಕ ಗಟ್ಟಿಯಾಗುತ್ತೆ, ಹೋಳಿಗೆನೂ ಗಟ್ಟಿ ಆಗ್ತವೆ. ಈ ಕನ್ಸಿಸ್ಟೆನ್ಸಿ ಇದ್ದಾಗ ಇದು ಏಲಕ್ಕಿ ಶುಂಠಿ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ತಣ್ಣಗಾಗಬಿಡಿ. ಒಂದು 5 ನಿಮಿಷ ಆದಮೇಲೆ, ಪೂರ್ತಿ ತಣ್ಣಗಾಗಬಾರ್ದು, ನುರಿಯಲ್ಲ ಬೇಳೆ, ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇದು ಫುಲ್ ಹಾಕಬೇಡಿ ಮಿಕ್ಸಿಲಿ, ಅರ್ಧದಷ್ಟು ಇರಬೇಕು. ಈ ರೀತಿ ಹೂರಣ ಮಾಡ್ಕೊಳ್ಳಿ. ಇಷ್ಟೇ ಸಾಫ್ಟಾಗಿರಬೇಕು, ಕೈಗೂ ಅಂಟಬಾರ್ದು, ನೀಟಾಗಿ ಉಂಡೆ ಕಟ್ಟೋ ರೀತಿ ಇರಬೇಕು. ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದು ಒಂದು 3 hours ಆಗಿದೆ. 3-4 ಗಂಟೆ ಮುಂಚೆನೇ ಕಲಸಿಟ್ಟಿದ್ದೆ. ಇಷ್ಟೇ ಸಾಫ್ಟಾಗಿರಬೇಕು. ಈ ರೀತಿ ಒಂದು ಸಣ್ಣದಾಗಿ ಬಾಲ್ನ ಮಾಡ್ಕೊಂಬಿಟ್ಟು ಇದಕ್ಕೆ ಹೂರಣ ಹಾಕ್ಕೊಳ್ಳೋಣ. ಮೈದಾ ಹಿಟ್ಟಿಗಿಂತಲೂ ಹೂರಣ 1/2 ಇರಬೇಕು. ಈ ರೀತಿ ಮಧ್ಯಕ್ಕೆ ಹಾಕಿ ಈ ರೀತಿ ರೋಲ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಫ್ ಮಾಡ್ಕೋಬೇಕು. ಇದನ್ನ ಕವರ್ ಮಾಡಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಇದು ಹೋಳಿಗೆ ಕವರ್ ಸಿಗುತ್ತೆ. ಇದು ಸಿಗಲಿಲ್ಲ ಅಂದರೆ ಪಾರ್ಚ್ಮೆಂಟ್ ಪೇಪರ್ ಆದರೂ ತೊಗೋಬೋದು, ಅಥವಾ ಈಗೆಲ್ಲ ಪ್ಲಾಸ್ಟಿಕ್ದು ಊಟದೆಲೆ ಬಂದಿದೆ,
ಅದನ್ನು ಕೂಡ ಉಪಯೋಗಿಸ್ಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಈ ರೀತಿ ಲಟ್ಟಣಿಗೆನೂ ಸ್ವಲ್ಪ ಗ್ರೀಸ್ ಮಾಡ್ಕೋಬೇಕು. ಈ ರೀತಿ ಎಣ್ಣೆ ಹಾಕ್ಕೊಂಡು ಈಗ ಇದನ್ನು ಸ್ವಲ್ಪ ಕೈನಲ್ಲೇ ಒಂದು 5 ಸೆಂಟಿಮೀಟರ್ವರೆಗೂ ತಟ್ಕೊಳ್ಳಿ. ಈ ರೀತಿ ಆಮೇಲೆ ಈ ರೀತಿ ರೋಲ್ ಮಾಡ್ಕೊಳ್ಳಿ. ಸುತ್ತ ಇಟ್ಟು ಮಧ್ಯದಲ್ಲಿ ಮಾತ್ರ ಪಾಕ ಆ ರೀತಿ ಬರಬಾರ್ದು, ಎಲ್ಲ ಕಡೆ ಪಾಕ ಇರಬೇಕು. ಅದೇ ಥರ ರೋಲ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ರೋಲ್ ಮಾಡ್ಕೋಬೋದು. ಒಂದೇ ಡೈರೆಕ್ಷನಲ್ಲಿ ರೋಲ್ ಮಾಡ್ಕೊಳ್ಳಿ, 2 ಡೈರೆಕ್ಷನಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಇದನ್ನು ತವಾ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಕವರ್ನ ಉಲ್ಟಾ ಮಾಡ್ಕೋಬೇಕು. ಸ್ವಲ್ಪ ಈ ರೀತಿ ನಿಧಾನಕ್ಕೆ ಮೇಲೆತ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಹೋಳಿಗೆ ತೆಳುವಾಗೂ ಇರುತ್ತೆ. ನೀವೆಷ್ಟು ತೆಳುವು ಬೇಕು ಅಷ್ಟು ತೆಳುವು ಒತ್ಕೋಬೋದು. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ಈ ರೀತಿ ತಿರುವು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದಕ್ಕೆ ಬೇಕಿದ್ರೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಈ ರೀತಿ ತುಂಬ ಏನು ಬೇಯಿಸೋದು ಬೇಡ, ಸ್ವಲ್ಪ ಬೇಯಿಸಿ ಸರ್ವ್ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡ್ಕೊಳ್ಳಿ. ಮಾವಿನಕಾಯಿ ಸೀಸನಲ್ಲಿ ಹಣ್ಣಂದು ಸಿಹಿ ಕರ್ಣಿ ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆ, ಅದ್ರ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆಯಲ್ಲೂ ಯುಗಾದಿಗೆ ಬೇಳೆ ಒಬ್ಬಟ್ಟನ್ನ ಮಾಡಿ ಹೇಗಾಯ್ತಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಬರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.